ಸೊ ದಿಸ್ ವಾಸ್ ವರಮಹಾಲಕ್ಷ್ಮಿ ಪ್ರೀವಿಯಸ್ ಡೇ. ನಾವು ರಾತ್ರಿನ ಎಲ್ಲ ಡೆಕೋರೇಷನ್ ಸ್ವಲ್ಪ ಮಾಡಿಬಿಡೋಣ 50% ಅಂತೇಳಿ ರೆಡಿ ಮಾಡ್ಕೊಳತ್ತಿದ್ವಿ. ಸೊ ಹೆಂಗೇನು ಮಾಡಿದ್ವಿ ಅಂತ ಅನ್ನೋದು ಇಲ್ಲಿ ಎಕ್ಸ್ಪ್ಲನೇಷನ್ ಹೇಳಿದ್ದೀನಿ ಅದಾದಮೇಲೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ವರಮಹಾಲಕ್ಷ್ಮಿ ಬ್ಯಾಕ್ ಡೇ. ನಾವು ಎಷ್ಟೇ ನೆನೆಸಿ ವರಮಹಾಲಕ್ಷ್ಮಿನ ಅಂದರೆ ಲಕ್ಷ್ಮಿ ಬೇಗ ಬಾ ಅಂತೇಳಿ. ಇಲ್ಲ, ನಾವು ಗಾಡೆಸ್ನಷ್ಟೇ ನೆನೆಸಿರೋದು, ಲಕ್ಷ್ಮಿನ ಅಂತಲ್ಲ. ಇವರು ಲಕ್ಷ್ಮಿ ನೆನೆಸ್ತಾರೆ. ಆದರೆ ನಮ್ಮ ಮಮ್ಮಿ ಮೈ ಮಾಮ್ ಓನ್ಲಿ ಗಾಡೆಸ್ ಲಕ್ಷ್ಮಿನ ಬಾ ಅಂತಂದಿದ್ದಾರೆ ಇವತ್ತು ಮಾರ್ನಿಂಗ್. ಇವ್ ನೋಡ್ರಿ, ಅವ್ನ ಪಾಡಿಗೆ ಅವ್ನು ಹೆಂಗೆ ಬಂದು ತಿಂತಿದ್ದಾನೆ, ಅವ್ನಿಗೆ ಯಾವುದೂ ಬೇಕಾಗಿಲ್ಲ. ಅವನ ಪಾಪ ನಾಳೆ ಸ್ವಲ್ಪ ಒಬ್ಬನೇ ಇರಬೇಕು, ಆದರೆ ನಾವು ಅವನ್ನ ಇಲ್ಲಿ ಕಟ್ತೀವಿ, ಮನೆ ಈ ಸೈಡ್. ಫಸ್ಟ್ ಅವನ್ನ ಇಲ್ಲಿ ಕಟ್ತಿದ್ವಿ, ಸ್ವಲ್ಪ ಆದರೂ ನೋಡಲಿ, ಅವ್ನು ಲೋನ್ಲಿ ಫೀಲ್ ಆಗಬಾರ್ದು ಅಂತ. ಸೊ ನಾವು ಲಕ್ಷ್ಮೀ ಮುಖವಾಡ ಸ್ವಲ್ಪ ನಮ್ಮದು ದೊಡ್ಡದು ಮತ್ತು ಸ್ಪೆಷಲ್ ಆಗಿರುತ್ತೆ. ನಾವು ಇಲ್ಲಿಂದಲ್ಲ, ನಾವು ಬಳ್ಳಾರಿಯಿಂದ ತೊಗೊಂಡು ಬಂದು ಅದಕ್ಕೆ ಅಲ್ಲಿನ ಡೆಕೋರೇಷನ್ಸ್ ಎಲ್ಲ ನಮ್ದು ಹೆಂಗೆ ಕಳೆ ಬರ್ತದೆ ಲಕ್ಷ್ಮಿ ನೋಡ್ರಿ. ಯಾಕಂದ್ರೆ ನಮ್ಮದು ಭಾಳ ಬಿಗ್ ಲಕ್ಷ್ಮಿ, ಎಲ್ಲರಿಗೆ ಕಂಪೇರ್ ಮಾಡಿದ್ರೆ ಮುಖ ನಮ್ಮ ದೊಡ್ಡದು ತೊಗೊಂಡ್ಬಂದಿದ್ದೀವಿ. ಆಮೇಲೆ ಈ ಸಲ ನಾವು ಇಳ್ಕಲ್ ಸೀರೆ ಉಡಿಸ್ತಾ ಇದ್ದೀವಿ ಫಾರ್ ದ ಫಸ್ಟ್ ಟೈಮ್. ಜಾಸ್ತಿ ಪಿಂಕ್ ಮತ್ತು ರೆಡ್ಡೇ ಉಡಿಸ್ತೀರಿ, ನೀವು ಯಾಕೆ ಬ್ಲೂ ಅದು ಉಡ್ಸಂಗಿಲ್ಲ ಅಂತ ಯಾರಾದರೂ ಅನ್ಕೊಳಕ್ಕಿಂತ ಮೊದಲೇ ನಾವು ಈ ಸಲ ಚೇಂಜ್ ಮಾಡೀವಿ. ಅದಕ್ಕೆ ನಾವು ಆಲ್ಮೋಸ್ಟ್ ಈಗ ಡೆಕೋರೇಷನ್ ಮಾಡಿ ಮಲ್ಕೊಂಡು ನಾಳೆ ಬೆಳಿಗ್ಗೆ ಜಲ್ದಿ ಪೂಜೆ ಮಾಡ್ಬೇಕಂತಿದ್ದೆ ಈ ಸಲ. ಆಮೇಲೆ ನಮ್ಮ ಮುಖವಾಡ ನೋಡಿ ಎಷ್ಟು ಬಿಗ್ಗಿದೆ ಅಂತ. ನಾವೆಲ್ಲ ಪ್ರತಿಯೊಂದು ಝೂಮ್ ಮಾಡಿ ತೋರಿಸ್ತೀವಿ, ಜಸ್ಟ್ ವೆರಿ ರಫ್ ಅಷ್ಟೆ. ಆಮೇಲೆ ನೆಕ್ಸ್ಟ್ ಎಲ್ಲರಿಗೂ ಗೊತ್ತು ಇದಾದ್ಮೇಲೆ ಯಾವ ಹಬ್ಬ ಅಂತ, ಗಣಪತಿ. ಅದಕ್ಕಿನ್ನ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಇದು ಫಸ್ಟು, ಅದು ನೆಕ್ಸ್ಟ್, ಅದರ ನೆಕ್ಸ್ಟ್ ಇನ್ನೂ ಮತ್ತು ಮೇಲೇನೆ ಹೋಗ್ತೀವಿ ನಾವು ಇನ್ನೊಂದು ಲಕ್ಷ್ಮಿ ಮಾಡೋಕ್ಕಂತೇಳಿ. ಹಂಗಿರುತ್ತೆ ನಮ್ಮದು ಹಬ್ಬದ ವ್ಲಾಗ್ಸ್. ಅದರ ಮಧ್ಯದಲ್ಲಿ ಎಲ್ಲಾದರೂ ಹೋದರೆ ಅದು ವ್ಲಾಗ್ ಹಾಕ್ತೀವಿ. ಅದು ಸೀಕ್ರೆಟ್ ಅಪ್ಕಮಿಂಗ್ ವ್ಲಾಗ್ ಅಷ್ಟೇ. ನಾವು ಶ್ರಾವಣ ಪಾಲಿಸ್ಲಿ ಬಿಡಲಿ, ನಮ್ಮ ಆ್ಯಪು ಕೇರೆ ಮಾಡಲ್ಲ. ಅವನಿಗೆ ಎಗ್ ಮತ್ತು ಬೋನದು ತಿಂತಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ನಾವು ಅವನ್ನ ಡಾಗ್ ಅನ್ಕೊಂಡಿಲ್ಲ, ಅವನು ಗಾಡ್ ಇದ್ದಂಗೆ ಇದ್ದಾನೆ, ಸಣ್ಣ ಪಾಪು. ಅದಕ್ಕೆ ಅವನು ಏನೇನೋ ತಿನ್ನಲಿ ಅಂತ ಸುಮ್ಮನೆ ಆಗೇವಿ. ಆದರೆ ನಾವು ಸ್ನಾನ ಮಾಡಿ ಪೂಜೆ ಆಗೋವರೆಗೆ ಅವನ್ನ ಮುಟ್ಕೊಂಡೇನು ಮಾಡಿರಲ್ಲ. ಅದಾದಮೇಲೆ ಏನು ಮಾಡೋಕ್ಕಾಗಲ್ಲ, ಪಾಪ ಇರಲಿ ಬಿಡು. ನಾವು ಡೈರೆಕ್ಟಾಗಂತೂ ಕೈಯಿಂದ ಹಾಕಲ್ಲ, ಬಟ್ ಏನೋ ಇಂಡೈರೆಕ್ಟಾಗಿ ಈ ಥರ ಊಟ ಅದಿದ್ರಲ್ಲಿದ್ರೆ ತಿಂತಿರ್ತಾನೆ ಅಷ್ಟೇ ಅವನು. ನಾವಂತೂ ಯಾವುದೂ ತಿಂದಿಲ್ಲ, ನಾವು ಬಿಟ್ಟಿದ್ದೇವೆ. ನಾವು ತಿನ್ನೋದೇ ಇಲ್ಲ ಹಬ್ಬ ಆಗೋವರೆಗೂ ಏನು ನಾನ್ ವೆಜ್ ಆರ್ ಇವನ್ ಎಗ್ಸ್. ಸೊ ದಿಸ್ ವಾಸ್ ಫ್ರೈಡೇ. ದೇವ್ರ ಮನೆ ಕಾಮನ್ ಆಗಿ ಮನೆಗೆ ಪೂಜೆ ಮಾಡೋ ಹಂಗೆ ಡೈಲಿ ಮಾಡಿದ್ವಿ. ಆಮೇಲೆ ಈಚೆ ಕಡೆ ಈಗ ಲಕ್ಷ್ಮೀದ ಪೂಜೆ ಮಾಡ್ತಾಯಿದ್ವಿ. ರಾಹುಕಾಲ ಆಗೋಕ್ಕಿಂತ ಮೊದಲೇ 10:30 ಫಸ್ಟ್ ಒಂದು ಸ್ವಲ್ಪ ಪೂಜೆ ಮಾಡಿ ಆಮೇಲೆ ಮಂಗಳಾರತಿ ಮಾಡಿದ್ರೆ ನಡೀತದೆ ಅಂತೇಳಿ ಫಸ್ಟು 10:30 ಒಂದು ಸ್ವಲ್ಪ ಪೂಜೆ ಮಾಡಿದ್ವಿ. ಅದೇ ಮಾಡಿ ಸ್ವಲ್ಪ ಬಿಟ್ವಿ. ಆಮೇಲೆ ರಾಹುಕಾಲ ಆದಮೇಲೆ ಮಂಗಳಾರತಿ ಮಾಡಿದ್ವಿ ನಾವು. ರಾಹುಕಾಲ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ನಾವು ಸುಮ್ಮನೆ ಹಂಗೆ ಸಿಂಪಲ್ ಆಗಿದ್ದು ದೀಪ ಹಚ್ಚಿ ಪೂಜೆ ಅದು ಮಾಡಿದ್ದೀವಿ. ಕಾಮನ್ ಆಗಿ ಅಂದರೆ ಇನ್ನು ಮಂಗಳಾರತಿ ಅದು ಮಾಡಿಲ್ಲ, ಸುಮ್ಮನೆ ರಾಹುಕಾಲ ಇನ್ನು 12 ಗಂಟೆವರೆಗೆ ಇದೆ ಅಂತ ಹೇಳಿರೋದಕ್ಕೆ
ಮಂಗಳಾರತಿ ಮಾಡಿದ್ರು ಅದು ನಾನು ಹಾಡು ಹಾಕಕ್ಕಾಗಲ್ಲ, ಅದು ಕಾಪಿರೈಟ್ ಬರುತ್ತೆ ಯೂಟ್ಯೂಬ್ ಒಳಗೆ. ಸುಮ್ಮನೆ ಮಾಡೋದನ್ನ ಅಷ್ಟೇ ವಿಡಿಯೋ ಮಾಡಿ ಹಾಕ್ತೀವಿ. ಇದನ್ನ ಇಷ್ಟು ಡೆಕೋರೇಷನ್ ರಾತ್ರಿನೇ ಮಾಡಿದ್ವಿ. ಈಗ ಜಸ್ಟ್ ಇದು ಹಾರ ಮತ್ತು ಇದು ಹಾಕಿ ಪೂಜೆ ಮಾಡಿರೋದು. ಸಿಂಪಲ್ ಆಗಿ ಈ ಸಲ ಜಲ್ದಿನೇ ಕುಂತಂಗಾಗಿದ್ದು ನಮ್ಮ ಲಕ್ಷ್ಮಿ. ಲಾಸ್ಟ್ ಟೈಮ್ಗಿಂತ ಆ ಕಡೆ ಲೇಟ್ ಆಗ್ತಿತ್ತು. ಹೇಳ್ಬೇಕಂದ್ರೆ ಮೇ ಬಿ ಪೀಸ್ಫುಲ್ ಐತೆ ಸಲ ಲಕ್ಷ್ಮಿ ಅಂತ ಅನ್ನಿಸ್ತಾ ಇದೆ. ನಾನು ಔಟ್ಫಿಟ್ ತೋರಿಸ್ತೀನಿ. ಇದೀಗ ಮಾರ್ನಿಂಗ್ ಇಲ್ಲ ಅಂತೇಳಿ ಕಾಟನ್ ವೇರ್ ಇದು ಬ್ಲಷ್ ಮೊನ್ನೆ ಹೋದಾಗ ನಾವು ತೋರಿಸಿದ್ದಿಲ್ಲ ಏನೇನು ತೊಗೊಂಬಂದಂತ. ಇದೊಂದೇ ತಂದಿದ್ದು, ನಾನು ಜಾಸ್ತಿ ಏನು ತಂದಿಲ್ಲ. ಇದನ್ನ ಈಗ ಹಾಕೊಂಡಿದ್ದೀನಿ. ಆಮೇಲೆ ಈವ್ನಿಂಗ್ ಸಾರಿ ಹುಟ್ಟಿದ ಅದನ್ನು ತೋರಿಸ್ತೀವಿ. ಇದು ಸಿಂಪಲ್ ಆಗಿ ಏನಿಲ್ಲ, ಜಸ್ಟ್ ಕಾಮನ್ ಆಗಿ ಇದನ್ನ ಹಾಕೊಂಡಿದ್ದೀನಿ. ಉಮಾಸದಾಗ ಹೇಳಿ ಸಾಕಾಯ್ತು. ಈಗ ಲಕ್ಷ್ಮೀ ಮುಂದೆ ರಂಗೋಲಿ ಹಾಕಕ್ ಕೂತಾರ ನೋಡ್ರಿ. ಅಲ್ಲಿ ಬಿಟ್ಟು ಆ ರಂಗೋಲಿ ಹಾಕೊಂಡ್ ಕುಂತಿದ್ರು ಅವ್ರು. ಉಮಾಸದ ನೀ ಯಾಕೆ ಹೆಂಗಿದೆ ಅಂತನ? ನೀವೀಗ ಅಡಿಗೆ ಏನ್ ಮಾಡ್ತಿದ್ರ? ಎಲ್ಲ ಹೊರ ಕಡೆ ಹೋಗ್ತೇವೆ ನಾವು. ಈಗ ಇದು ನಮ್ಮ ಅದದು ಬೇಡ, ಡೈಲಿ ಪ್ರೋಗ್ರಾಮ್ಸ್. ಸಾಂಬಾರಿಗೆ ರೆಡಿ ಆಗ್ತಾ ಇದೆ. ಇವರು ಪವಿತ್ರ ಅವರು ನೀನ್ ಬರೀ ಸಾಂಬಾರನ್ನ ಅಷ್ಟೇನ ನೀವ್ ಮಾಡೋದು? ಸಾಂಬಾರನ್ನ ಮತ್ತೆ ಇದು ಕಡಲೆಬೇಳೆ ವಡೆ, ಇವ್ರು ಬಜ್ಜಿ. ತಿರುಗ್ರಿ ಈ ಕಡೆ. ಬಜ್ಜಿಗೆ ರೆಡಿ ಮಾಡ್ತಿದ್ದಾರೆ. ಇದನ್ನ ನಾನು ಹೇಳಿದ್ ಬಜ್ಜಿ ಮಾಡ್ರಿ ಅಂತ. ಇದು ಕಡಲೆಬೇಳೆ ವಡೆ ಮಾಡ್ಬೇಕು, ತಯಾರು ಮಾಡ್ತಾ ಇದೀವಿ ಎಲ್ಲ. ಅದಕ್ಕೆ ಏನ್ ಬೇಕು? ಸಿಂಪಲ್ ಮೆನ್ಯೂ ಇದೆ ಗೈಸ್, ಏನ್ ಮಾಡಕ್ ಆಗಲ್ಲ, ಇಷ್ಟೇ ನಾವ್ ಮಾಡೋದು. ಇದನ್ನ ತಿನ್ನಕ್ಕೆ ಸಾಕಾಗ್ತದೆ. ಬೆಳಿಗ್ಗೆ ನಾಷ್ಟ ಮಾಡ್ಬಿಟ್ಟಿವಿ. ಯಾಕಂತಂದ್ರೆ 12:30 ಆರ್ 12 ಮುಂದೆ ಇವರು ಮಾಡೋಣ ಅಂತ ಹೇಳಿದ್ದು ಮಂಗಳಾರತಿ. ಅದಕ್ಕೆ ಜಸ್ಟ್ ನಾರ್ಮಲ್ ಆಗಿ ಪೂಜೆ ಮಾಡಿದ್ದ ಕಾರಣ ನಮ್ ನೀಲಾವರಿ ನಾಷ್ಟ ಮಾಡ್ಕೊಟ್ಟು ಹೋಗ್ಯಾರ ನನಗೆ ಹೇಳಿದ್ದಕ್ಕೆ. ನೀಲವರು ನಾ ಹೇಳಿದ್ದನ್ನ ಕೇಳಿ ಸ್ಪಂದಿಸ್ತಾರೆ. ಥ್ಯಾಂಕ್ ಯು ನೀಲವ ಆಂಟಿ. Sorry, it's DJ. ಹೇಳು, ಎದಕ್ ಬಂದೆ? ಏನಿದೆ ಇವತ್ತು? ಏನೈತೆ ಇವತ್ತು ಹೇಳು. ಏನೈತೆ? ಯಾವ ಪೂಜೆ? ಮಾತ್ ಬರಲ್ಲ ನಂಗ್ ಮಾಡ್ತಿರ್ತಾರೆ. ಲಕ್ಷ್ಮೀ ಪೂಜೆ. ಯಾರ್ ಬಸಕ್ ಹಾಕಂದ್ರ ಅವ್ರಂತ ತೋರ್ಸ. ಯಾರಿಗ್ ಗೊತ್ತಿರಲ್ಲ ನೋಡೋರಿಗೆ ಇವ್ರ ಅಂತ ತೋರ್ಸಲ್ಲ. ಇವ್ರೇ ಬಸಕ್ ಹಾಕಂತ ಹೇಳು. ಸೊ ಈಗ ನಾವು ಮಂಗಳಾರತಿ ಮುಗಿಸಿದೀವಿ. ಅದು ಹಾಕಕ್ಕಾಗಲ್ಲ, ಯಾಕಂತಂದ್ರೆ ಕಾಪಿರೈಟ್ ಬರ್ತೈತಿ. ಜಸ್ಟ್ ಆಗೋಕಿನ್ ಮೊದಲು ಎಲ್ಲಾರ್ದು ಒಂದೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದನ್ನ ಅಟ್ಯಾಚ್ ಮಾಡ್ತೀವಿ. ಈಗ 1 ಗಂಟೆಗೆ ಮಂಗಳಾರತಿ ಮುಗಿಸಿ ರಾವಕಾಲ ಆದ್ಮೇಲೆ ಈಗ ನಾವು ಊಟ ಮಾಡ್ಬೇಕು. ಊಟ ಯಾವ್ದು ಮಾಡ್ತೀವಿ ಏನೋ ಐಟಮ್ ಆಲ್ರೆಡಿ ಹೇಳಿದೀವಿ, ಜಸ್ಟ್ ತೋರಿಸಿ ಕ್ಲಿಪ್ಪಿಂಗ್ಸ್ ಬರುತ್ತೆ. ಅದನ್ನು ಇಷ್ಟ ಜನ ಇದ್ದೀವಿ. ಈಗ ನಾವು ಮಂಗಳಾರತಿ ಮುಗಿದಿದ್ದೀವಿ. ಯಾರ್ಯಾರು ಏನೇನ್ ಮಾತಾಡ್ತಾರೆ ಪ್ಲೀಸ್ ಮಾತಾಡ್ರಿ ನೀವು. ಯಾರ್ಯಾರೇನ್ ಮಾತಾಡ್ತೀವಿ? ವರಲಕ್ಷ್ಮಿ ಪೂಜಾ ಪ್ರತಿ ವರ್ಷ ಮಾಡಿದಂಗೆ ಇದು ವರ್ಷ ನಾವು ವರಲಕ್ಷ್ಮಿ ಪೂಜೆ ಮಾಡಿದ್ವಿ. ಆದ್ರೆ ಈ ಸಲ ಒಂದ್ ಸ್ವಲ್ಪ ಚೇಂಜ್ ಏನಂದ್ರೆ ನಾವು ಎಲ್ಲ ದಿವಸ ಪ್ರತಿ ವರ್ಷ ಏನ್ ಮಾಡ್ತಿದ್ವಿ, ಮೊದಲೇ ನೆಕ್ಸ್ಟ್ ಡೇ ನಾವು ಜಳಕ ಮಾಡಿ ಬಂದು ಡೈರೆಕ್ಟ್ ಸೀರೆ ಉಳಿಸೋದೆಲ್ಲ ಪೂಜೆ ಮಾಡೋದು ಮಾಡ್ತಿದ್ವಿ. ಟೈಮ್ ಭಾಳ ಹಿಡಿತಿತ್ತು. ಅದಕ್ಕೆ ನಿನ್ನೆ ರಾತ್ರಿನೇ ನಾವು ಸ್ವಲ್ಪ ಎಲ್ಲ ಡೆಕೋರೇಷನ್ಸ್ ಮಾಡಿ ನಿನ್ನೆ ಒಂದು ನಿನ್ನೆ ಕೆಲಸ ಮುಗಿಸಿದ್ವಿ. ಇವತ್ತು ಮುಂಜಾನೆ 10:30 ಒಳಗೆ ರಾಹುಕಾಲ ಇತ್ತು. ಅದಕ್ಕೆ 10:30 ಒಳಗೆ ಬಂದು ಒಂದು ಸ್ವಲ್ಪ ಒಳ ಪೂಜೆ ಮುಗಿಸ್ಕೊಂಡು ಆಮೇಲೆ 12:30ಗೆ ಈಗ ನಾವೆಲ್ಲರೂ ನಮ್ಮೆಲ್ಲರೂ ಸಿಸ್ಟರ್ಸ್ ಎಲ್ಲ ಬಂದರು. ಎಲ್ಲರೂ ಕೂಡಿ ಒಂದು ಪೂಜೆ ಡ್ರಾ ಮಾಡ್ತಿದ್ದಾನೆ. ಈ ಮಂಗಳಾರತಿ ಎಲ್ಲ ಇದು ಮಾಡಿ ಆಯ್ತು. ನಮ್ಮ ವರಮಹಾಲಕ್ಷ್ಮಿ ಅವ್ರು ಮಾತಾಡಲ್ಲ, ಅವ್ರೇನೇ ಮಾತಾಡ. ಅವ್ರು ಇದನ್ನೇ ಮಾಡೋದು ಗೈಸ್, ಭಾಳ ಇಷ್ಟಪಟ್ಟು. ಅದಕ್ಕೆ ಇವರು ಹೊಸ ಮೆಂಬರ್ ಮಾತಾಡ್ತಾ ಇರ್ತಾರೆ. ಏನಿಲ್ವಾ, ಹೊಸ ಮೆಂಬರ್. ನನ್ನ ಹೆಸರು ಗೀತಾ. ವರಮಹಾಲಕ್ಷ್ಮಿ ಪೂಜೆಗೆ ಕರ್ತಿದ್ರ ನಮ್ಮ ವೈನಿ ಮನೆಗೆ. ವರಮಹಾಲಕ್ಷ್ಮಿ ಪೂಜೆಗೆ ನಾವು ಬಂದಿದ್ದೀವಿ, ಅಣ್ಣ ವೈನಿಗಳ ಮನೆಗೆ. ಅದಕ್ಕೆ ವರಮಹಾಲಕ್ಷ್ಮಿ ಪೂಜೆ ಆಯ್ತು. ಈಗ ಎಲ್ಲಾರು ಮಹಾಪ್ರಸಾದ ಊಟ ಅಷ್ಟೇ. ಆಮೇಲೆ ನಾವೇನೇನು ಊಟ ಮಾಡ್ತೀವಲ್ಲ ನೀವು ಸಬ್ಸ್ಕ್ರೈಬ್ ಆಗ್ರಿ. ನೀವೆಲ್ಲರೂ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ನೀವು ಮಾಡ್ರಿ ಫಸ್ಟ್. ನೀವು ಮಾಡ್ರಿ ಫಸ್ಟ್.
ಪವಿತ್ರ ಅವ್ರು ಏನ್ ಮಾತಾಡ್ತಾ ಇರ್ತಾರೆ ಇದು ಇವ್ರ ನಮ್ಮ ಮದರು ಶಾಂತ ಅಂತ ನಮ್ಮ ಮದರು ಅವತ್ ಅವ್ರ ಮದರ್ ಬಗ್ಗೆ ಹೇಳಿದ್ರೆ ಇವ್ರದ್ದು ಏಜ್ ಗೀಜ್ ಎಲ್ಲ ಹೇಳ್ರಿ ಇವಾಗ 82 ಇಯರ್ಸ್ ಇವ್ರದ್ದು ಅದಕ್ಕೆ ಇವರು ಇನ್ನೂ ಆದ್ರೆ ಏನೋ ಆಕ್ಟಿವ್ ಇದಾರೆ, ದೇವ್ರ ಪುಣ್ಯದಿಂದ ಆರಾಮಿದ್ದಾರೆ, ಓಡಾಡ್ತಿರ್ತಾರೆ. ಸೊ ಈಗ ಯಾವ ಫಂಕ್ಷನ್ ಇಲ್ಲಿ ಬರ್ತಿರ್ತಾರೆ. ಸೊ ಅವರು ನೀವು ನೋಡಿಲ್ಲ ಯೂಟ್ಯೂಬ್ ದಾಗ ಫಸ್ಟ್ ಟೈಮ್ ನೋಡ್ತಾ ಇದ್ರಿ. ಸೊ ಈಗ ನೋಡಿರಿ, ನೆಕ್ಸ್ಟ್ ಮತ್ತೆ ನೋಡಿದ್ರಿ. ಎಲ್ಲಾನು ಗಣಪತಿ ಬ್ಲಾಗ್ ಅಲ್ಲಿ ನೋಡ್ತೀರಿ. ನೀನ್ ಮಾತಾಡೋದಪ್ಪ ವರಮಹಾಲಕ್ಷ್ಮಿ ಪೂಜೆಗೆ ಬಂದಿದ್ದೀರಿ. ಯಾರ ಮನೆಗೆ ಬಂದು ಹೇಳ ಅದೆಲ್ಲ ಏನು ಹಂಗ ಹೇಳತ್ತಿರೋರಿ. ವರಮಹಾಲಕ್ಷ್ಮಿ ಪೂಜೆ ಮಗನ ಮನೆಗೆ ಬಂದಿದ್ದೀವಿ. ಸೊಸಿ ಮಗ ಪೂಜೆ ಚೆನ್ನಾಗೈತ್ರಿ. ಪೂಜೆ ಪೂಜೆ ಚೆನ್ನಾಗೈತ್ರಿ. ಇವ್ರಗ್ ನಮ್ಮ ಅತ್ತೆ ಎಲ್ಲಾರು ಅತ್ತೆಗಳು ನೋಡ್ರಿ ಇಲ್ಲೇ ಇದಾರ. ಇವ್ರೊಬ್ಬರೇ ನಮ್ ದೊಡ್ಡಮ್ಮ. ಹೇಳ್ರಿ. ವರಮಹಾಲಕ್ಷ್ಮಿ ಪೂಜೆಗೆ ಬಂದಿದ್ವಿ. ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಿನ್ನೆ ನೈಟ್ ಎಲ್ಲ ಮುಗಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಪೂಜೆನೂ ಚೆನ್ನಾಗಾಯ್ತು. ಈಗ ಅಡ್ಗೆ ಎಲ್ಲ ಅವರು ಹೆಲ್ಪ್ ಮಾಡಿದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಏನಾದ್ರು ಮಾಡಂದ್ರೆ ಬಜ್ಜಿ ಮಾಡ್ತೀವಿ. ಓಕೆ, ಪೂಜೆ ಚಲೋ ಆಗೈತಿ. ಅವ್ರು ಮಾಡ್ಯಾರ ಸಬ್ಸ್ಕ್ರೈಬ್. ಇವರು ನಡು ಸ್ಕೂಲ್ ಬ್ರೇಕ್ ತಗೊಂಡ್ ಬಂದಾರ ನೋಡ್ರಿ ಇವ್ರೆ. ಶೋಭಾ, ನಾ ಅಂಗನವಾಡಿ ಟೀಚರ್ ಅದೀನ್ರಿ. ನಮ್ಮ ಅಣ್ಣ ಮನಿಗೆ ಉಡಿ ತುಂಬಾಕ್ ಕರ್ದಾರ ಮಹಾಲಕ್ಷ್ಮಿ ಪೂಜೆಕ್. ನಿಮ್ ಹಸ್ಬೆಂಡ್ ಇದ್ ಹೇಳ್ರಿ. ಇವ್ರೇ ನಮ್ ಹಸ್ಬೆಂಡ್ ಅಂತ. ಇವ್ರ ನಮ್ಮ ಹಸ್ಬೆಂಡ್ ಬರ್ತಾನಲ್ಲ ಅವ್ರ ಮದರ್. ಇವ್ರು ಬರ್ತದ್ ಗೊತ್ತಾಯ್ತು ನಮ್ ಲಾಗ್ದಾಗ. ಬರ್ತಾನಲ್ಲ ಅವ್ರ ಮದರ್ ಫಾದರ್ ಇವ್ರು. ಹೇಳ್ರಿ. ಬಸವರಾಜ್ ಬಸವರಾಜು ಮಲ್ನಾಡ್ದ ನಮ್ಮ ಸಿಸ್ಟರ್ ಹಸ್ಬೆಂಡ್. ಆದ್ರೆ ನಮ್ಮ ಮನೆ ನಮ್ದು ಇವ್ರು ಲಾ ಮುಗಿಬೇಕಾದ್ರೆ ನಮ್ಮ ಬಸವರಾಜನ ಸಂಕೇಶ್ವರ ಕರ್ಕೊಂಡು ಹೋಗಿ 3 ವರ್ಷ ಇದ್ ಮಾಡಿದ ಕರ್ಕೊಂಡು ಹೋದ್ ಸಂಕೇಶ್ವರ ಸರ್ವಿಸ್ ಕೊಟ್ರ. ಅದರಿಂದ ಲಾ ಮುಗೀತು. ಫಸ್ಟ್ ಬಸ್ ಅಂಕಲ್ ಸರ್ವಿಸ್ ಕೊಟ್ರು, ಈಗ ಬರ್ತು ಸರ್ವಿಸ್ ಕೊಡ್ತಿದ್ದಾನೆ. ಮತ್ತೆ ಅದಕ್ಕೆ ಇವ್ರಿಗೆ ಕರ್ಕೊಂಡು ಹೋಗ್ತಾರೆ. ಇವಾಗ ಇವನಿಗೆ ಕೊಡ್ತಿದ್ದಾರೆ. ಮಾಡ್ತಾರೆ ಮನೆಯದೆಲ್ಲ. ಸೊ ಅವರು ಮಾತಾಡ ಗೋಕಾಕಿಗೆ ಬಂದ್ರೆ ಮಾತಾಡ್ತಾರಂತ ನೋಡು. ನಾವು 3 o'clock ಈಗ ಊಟ ಮಾಡ್ತಾ ಇದ್ದೀವಿ. 2:15 ಇನ್ನ. ನಾನು ನಾಷ್ಟ ಮಾಡಿದೆ, ಪಾಪ ಇವರು ಮಾಡಿಲ್ಲ. ಇಬ್ರು ಎಲ್ಲ ಊಟ ಮಾಡಿ ಈಗ ನಾವು ಮಾಡ್ತಾ ಇದ್ದೀವಿ. ಹೋಳಿಗೆ, ಅನ್ನ, ಸಾರು, ಬಜ್ಜಿ, ತುಪ್ಪ, ಹಾಲು, ಹೋಳಿಗೆ, ಸಾರು, ಅನ್ನ, ಸಾಂಬಾರ್ ಎಲ್ಲ ರೆಡಿ ಇದೆ. ಸೊ ಇದು ಊಟದ ಸಮಯ. ಸಂಖ್ಯೆ ಇಲ್ಲದ ಭಾಗ್ಯವನ್ನು ಕೊಟ್ಟು ಬಾರೆ ಕುಂಕುಮ ಕಿತೆ ಪಂಕಜಲ ವೆಂಕಟರಮಣನ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೋಡ್ರಿ ಇವ್ರಿಬ್ರು ಯಾರಂತ ಗೆಸ್ ಮಾಡ್ರಿ. ಯಾರು ಅಲ್ಲ, ಯಾರೋ ದೇವರು ಕೊಟ್ಟ ತಂಗಿದಂಗಿದ್ದಾರೆ ಇಬ್ರು ಅಷ್ಟೇ. ದೇವರ ಮುಂದೆ ನಿಂತಿದ್ದೀವಿ, ದೇವರು ಕೊಟ್ಟ ತಂಗಿ ಅಂತೇಳಿ ಹೇಳ್ತಾ ಇದ್ದೇನೆ. ರಶ್ಮಿ ಆಯಂತಾದ್ರೂ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್. ರಶ್ಮಿ ಇನ್ ಮುಂದೆ ಗಣಪತಿ ಬ್ಲಾಗ್ನಾಗ ಬಂದೇ ಬರ್ತಾಳ. ನಾ ಬ್ಯಾಡ ಅಂದ್ರೂ ಬರ್ತಾಳ, ಅದು ಬೇರೆ ಮಾತು. ಇವಳು ಸ್ವಲ್ಪ ಸಿಗೋದು ಕಷ್ಟ, ಬಟ್ ನಾವ್ ಅವಳನ್ನ ಜಕ್ಕೋತೀವಿ. ಹಂಗ ರಶ್ಮಿಗೆ ಜಕ್ಕೋತಾಳ. ಇವಳು ಅಪ್ಕಮಿಂಗ್ ಡಾಕ್ಟರ್ ಇದ್ದಂಗೆ, ಈಕೆ ಅಪ್ಕಮಿಂಗ್ ಶೆಫ್ ಇನ್ ಫಾರಿನ್ ಇಂಡಿಯಾನ. ಇಲ್ಲ, ಈಗ ಇಂಡಿಯಾ ಒಳಗೆ ಇರ್ತೀನಿ ಡಿಸೈಡ್ ಮಾಡ್ಯಾಳ. ನಾವಂತೂ ಸೈದನಗರ ಬಿಟ್ಟು ಎಲ್ಲೂ ಹೋಗಲ್ಲ ಗೈಸ್, ನಾವಿಷ್ಟೇ. ಅದೇ ನಾವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಬರ್ತೀವಿ. ಗಣಪತಿ ನೀವೇನಾದ್ರೂ ಶೇರ್ ಮಾಡ್ರಿ. ರಶ್ಮಿ, ನಿಮ್ಗೆ ಏನ್ ಅನ್ಸುತ್ತೆ ನಮ್ ಸುರಭಿ ಮಾಡೋ ಬ್ಲಾಗ್ ಎಲ್ಲ? ಚೆನ್ನಾಗಿ ಅನ್ಸುತ್ತೆ. ಮತ್ತೆ ವಿಡಿಯೋಸ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಅನ್ಸುತ್ತೆ. ನೀನ್ ಚಿಕ್ಕವಳಿದ್ದಾಗಿಂದ ನಿನ್ ಫೇವ್ರೇಟ್ ಅಕ್ಕ ಹೌದಿಲ್ಲ? ನನಗನ್ಸುತ್ತೆ ಎಲ್ಲ ಕ್ವಾರ್ಟರ್ಸ್ನಲ್ಲಿಗಿಂತ ನೀನು ರಶ್ಮಿ ಇಸ್ ಎ
ಅದೇ ಗುಡ್ ಹಾರ್ಟೆಡ್ ಗರ್ಲ್. ಇವಳು ಕುಚುಕು ಆದ್ರೆ ಈಕೆ ಫಸ್ಟ್ ಇಂದ ಇಲ್ಲ, ರಶ್ಮಿ ಇವರೇ ಗುಡ್ ಹಾರ್ಟೆಡ್ ಗರ್ಲ್. ಮತ್ತೆ ನಿಮ್ಮ ಮದರ್ ಕೂಡ ನಮ್ಮ ಆಫೀಸ್ ಇವರು ಸುರಭಿಯವ್ರ ಪಾಪ ಅವ್ರು ಇದರಲ್ಲಿದ್ದಾರೆ, ಎಲ್ಲ ಸೇಮ್ ಸರ್ವಿಸ್ ಮಾಡತ್ತಾರೆ. ಅದಕ್ಕೆ ನಾನು ಮೊದಲಿಂದ ನೀನು ಸಣ್ಣವಳಿದ್ದಂಗೆ ನೋಡಿದ್ದೀನಲ್ಲ, ಸೊ ಐ ಲೈಕ್ ಯು. ಐ ಲೈಕ್ ಯು ರಶ್ಮಿ, ಐ ಲೈಕ್ ಯು ಹರ್ನಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ಸೇ ಸಮಥಿಂಗ್. ನೆಕ್ಸ್ಟ್ ಗಣಪತಿ ಬ್ಲಾಗ್ ಬರ್ತೀವಿ ಅಂತ ಹೇಳು. ಓಕೆ, ಬಾಯ್. ಗಣಪತಿ. ಓಕೆ. ಇದು ಸಾಯಂಕಾಲದ ಒಂದು ಲುಕ್, ನಾವು ಸಾರಿ ಉಟ್ಟಿರೋದು, ಆಮೇಲೆ ಉಡಿ ತುಂಬಿಸ್ಕೊಂಡಿರೋದು. ಫಸ್ಟ್ ರಶ್ಮಿನ ಫಸ್ಟ್ ಬಂದಿದ್ ರಶ್ಮಿನೇ 5 o'clock ಹಂಗ್ ಜಲ್ದಿ ಬಂದ್ಲು. ಅದನ್ನ ಅವಳು ತುಂಬಿಸ್ಕೊಂಡಿದ್ದಾಳೆ. ಮತ್ತೆ ಇದು ನಮ್ಮ ನ್ಯೂಕ್ಲಿಯರ್ ಫ್ಯಾಮಿಲಿ, ಉಮಾಸದ ಅವರು, ನಮ್ಮ ಮದರ್ ಫಾದರ್ ಅವರು, ದೇವ್ರ ಕೊಟ್ಟ ತಮ್ಮ ಬಾಯಲ್ಲಿ. ಹಂಗ್ ಮಾಡ್ಬಾರ್ದು, ಮುಖ ಕಾಣಿಸಲ್ಲ ನಿಂದು, ನೀ ಗುಡ್ ಬಾ ಅಲ್ಲ. ಹಾ, ಅವನೇನೋ ಡ್ರಾಯಿಂಗ್ ಮಾಡಿದ ನೋಡ್ರಿ ವ್ಯೂವರ್ಸ್. ಲಕ್ಷ್ಮಿ ತೆಗ್ದಿದ್ದಾನ. ಆಮೇಲೆ ಇದು ನಮ್ಮ ಈವ್ನಿಂಗ್ ಲುಕ್. ಇದೆಲ್ಲ ಇದರಾಗ ಎಂಡ್ ಮಾಡೋಣ. ನೋಡ್ತೀರಿ, ಯಾರಾದ್ರೂ ಬಂದ್ರೆ ಕ್ಲಿಪ್ಸ್ ಅಟ್ಯಾಚ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಇದನ್ನ ಲಾಸ್ಟಿಗೆ ಹಾಕ್ತಿವಿ. ಲೈಕ್ ಮಾಡಿ, ಹೇಳು ಶೇರ್ ಮಾಡಿ. ಓಕೆ, ಬಾಯ್ 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 ಬಾಯ್. ಇವ್ರು ನೋಡಿ ಯಾವಾಗ ಬರ್ತಾರ ಗೊತ್ತಿಲ್ಲ, ಸಂಡೇ ಬರ್ತೀವಿ ಅಂತ ಹೇಳ್ತಿದಾರೆ. ನೋಡ್ರಿ ಆಡಿಯನ್ಸ್, ಬಾ ಅಂತ ಹೇಳ್ರಿ. ಬರ್ರಿ ಇನ್ ಮುಂದ್ ನೆಕ್ಸ್ಟ್ ಪ್ರೋಗ್ರಾಮ್. ನೀ ಏನ್ ಅವ್ರಿಗೆ ಹೊಸ್ದಾಗ ಕೈ ಬಂದ್ ಮಾಡ್ದಂಗ ಮಾಡಿದ್ ಬಿಡ್ತಿದ್ವಿ. ಹೇಳ್ರಿ ನಿಮ್ ಕಿರು ಪರಿಚಯ. ನಾನು ಪ್ರೇಮ ಪರಮಪ್ಪ ಜಡಿಗೆ ಅಂತ. ಪ್ರೇಮ ಮಾಯಪ್ಪ ಕಿಲಾರೆ ನೋಡ್. ಆಮೇಲೆ ನಾನು ಇಲ್ಲಿ ನಮ್ಮ ಅಣ್ಣ ಮನೆಗೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ಲಿಕ್ಕೆ ಕರೆದಿದ್ದು ಅರ್ಶನಕೊಂಬ ಬಂದಿದ್ದೇವೆ. ನೀವೇನ್ ಮಾಡ್ತೀರಿ? ಆಕ್ಯುಪೇಷನ್, ನಿಮ್ ಮನೆಯವ್ರ ಆಕ್ಯುಪೇಷನ್? ನಮ್ಮ ಮನೆಯವರು ಕಾಂಟ್ರಾಕ್ಟರ್, ಅಗ್ರಿಕಲ್ಚರ್ ಅಂತ ಎಲ್ಲ ಬಿಸ್ನೆಸ್ ಒಟ್ಟು ಎಲ್ಲ ಮಾಡ್ತಾರ ಅವ್ರು. ಅವ್ರ ರಾಜಕಾರಣಿ ನಿಮ್ ವೈಫ್ ಹೆಸರು ಹೇಳ್ರಿ. ಹೇಳ್ರಿ ನಿಮ್ ವೈಫ್ ಹೆಸರು ಹೇಳಬೇಕು. ಮತ್ತೀಗ ಅವ್ರು ಹೇಳಾರಲ್ಲ. ಮತ್ತೆ ನಿಮ್ ವೈಫ್ ಹೆಸರು ಏನು ಹೇಳ್ರಿ, ನಿಮ್ಮ ಹೆಸರು ಏನು ಹೇಳ್ರಿ. ಮಾಯಪ್ಪ ಪ್ರೇಮ ಮಾಡ್ತೇವ್ರಿ. ಹೊಲ ಮನೆ ಅದ, ಹೊಲ ಮನೆ ಐತ್ರಿ. ಎಲ್ಲಿರ್ತೀರಿ ನೀವು? ಇಲ್ಲೇ ಮದ್ಮಾಯಿ. ನಿಮ್ಮ ಮನೆಯವ್ರು ಏನ್ ಮಾಡ್ತಾರೆ? ನಿಮ್ಮ ಮಿಸ್ಸಸ್ ಏನ್ ಮಾಡ್ತಾರೆ? ನಮ್ಮ ಮಿಸ್ಸಸ್ ಅಂಗನವಾಡಿ ಟೀಚರ್ ಅದಾರ್ರಿ ಬೆಳಗಾವ್ಕ. 8 ವರ್ಷ ಅದ. ರಾಜಕೀಯದಾಗ 2 ದಿವಸ ಆಗ್ತದೆ. 8 ವರ್ಷ ರಾಜಕೀಯದಾಗ 30 ವರ್ಷ ಆಯ್ತು. 30 ವರ್ಷ ಆಗ್ತದೆ. ಹೊಲಮನೆ ಹೊಲಮನೆ ಐತ್ರಿ. ಹೊಲ ಏನ್ ಹಾಕಿದ್ರಿ? ಕಬ್ಬ, ಗೊಂಜಾಳ. ನಿಮ್ ಎಷ್ಟ್ ಎಕರೆ ಭೂಮಿ ಐತೆ? 5 ಎಕರೆ. ಆಯ್ತು. ನಿಮ್ದಿದು ನಿಮ್ಗ ನಿಮ್ ಬೆಳಗಾವ್ ಚೆನ್ನಾಗಿ ಅನ್ಸುತ್ತೆ, ನಿಮ್ ಮದುವೆ ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ? ನಮಗೆ ಮದುವೆನ ಚೆನ್ನಾಗಿ ಅನಿಸ್ತೈತ್ರಿ. ಆದ್ರೆ ನಮ್ಮ ಮಿಸೇಜ್ ಇಲ್ಲಿ ಅದಾರ. ಈಗ ನಮ್ಮ ಮಾಮ ಅವ್ರ ಮನಿಗ್ ಬಂದಿರ್ತ್ರಿ. ಎಲ್ಲ ದೇವ್ರ ಆಶೀರ್ವಾದದಿಂದ ಎಲ್ಲಾರನು ಚಂದ ಇಡ್ಲಿ. ಲಕ್ಷ್ಮೀ ಪೂಜೆ ಹೆಂಗಾಗಿದೆ? ಲಕ್ಷ್ಮೀ ಪೂಜೆ 1 ನಂಬರ್ ಆಗೈತ್ರಿ. ಮದುವೆಯಿಂದ ಇಲ್ಲಿ ಬೆಳಗಾವ್ ನೋಡ್ಲಕ್ ಬಂದಂಗ ಆಗೈತ್ರಿ. ಯಾರನ್ನ? ವಿಶೇಷ ಮಾಮಗಳ ಲಕ್ಷ್ಮಿ ಆಶೀರ್ವಾದದಿಂದ, ನಮ್ಮ ಅಕ್ಕನ ಆಶೀರ್ವಾದದಿಂದ, ಎಲ್ಲರ ಆಶೀರ್ವಾದದಿಂದ ನಮಗೆ ಆರಾಮ ಐತ್ರಿ. ಅವ್ರು ನಮಗೆ ಪುಣ್ಯ ಐತಿ, ಅವ್ರ ಆಶೀರ್ವಾದ ಐತ್ರಿ. ಅವರಿಂದ ಏನೋ ನಾವು ಮುಂದೆ ದೊಡ್ಡವ್ರು ಆಗ್ತೀವ್ರಿ. ಅವ್ರ ಹೆಂಗೆ ಬೆಳೆದವ್ರ ಹಂಗೆ ನಾವು ಬೆಳಿತೀವ್ರಿ. ನೆಕ್ಸ್ಟ್ ಪಾಲಿಟಿಕ್ಸ್ ನಿಲ್ತಾವ. ಮತ್ತೆ ನಿಮ್ಮ ಮುಂದೆ ಪಾಲಿಟಿಕ್ಸ್ ಹೋಗೋ ಸೂಚನೆ ಐತೆ. ಇನ್ನಷ್ಟು ಮ್ಯಾಲೆ ಇರ್ಬೇಕು. ನೀವು ದೊಡ್ಡವರಾಗ. ಧನ್ಯವಾದಗಳು. ಧನ್ಯವಾದ ಹೇಳ್ಬಿಡ್ರಿ ಅಷ್ಟ. ಧನ್ಯವಾದ. ಆಯ್ತಕ್ಕೆ ಧನ್ಯವಾದ ಹೇಳ್ತಾರೆ. ಮತ್ ಗಣಪತಿ ವ್ಲಾಗ್ನ ಬರ್ತಾ ಪ್ರೇಮ. Joy to the world, the Lord is come. Let earth receive her King. Let every heart prepare him room. And heaven and nature sing, and heaven and nature sing,
and heaven and nature